biscuits ಇದೆಯಲ್ಲ, if you are getting it from Dubai, they don't have any problem because you got a bill. ಇದ್ರಾಗ ಏನಾಗಿದೆ, ಅಥೆಂಟಿಕೇಟೆಡ್ಲಿ ಇಫ್ ಯು ಬಾಟ್ ಗೋಲ್ಡ್ ಫ್ರಮ್ ದುಬೈ, ಅಥೆಂಟಿಕೇಟೆಡ್ ಆಗಿ ನೀವು ಗೋಲ್ಡ್ ಖರೀದಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ದುಬೈ ಏರ್ಪೋರ್ಟ್ ನಾಗ 20-50 ಕೆಜಿ ಖರೀದಿ ಮಾಡಿ ಕೊಡ್ತಾರೆ. ಇಲ್ಲಿ ಕಸ್ಟಮ್ಸ್ ಯಾಕೆ ಬೈಪಾಸ್ ಮಾಡ್ತಾರೆ, ನೀವು ಅದನ್ನ ಡ್ಯೂಟಿ ಕಟ್ಟಬೇಕಾಗುತ್ತೆ. ವೇರ್ ಇಸ್ ದ ಮನಿ ಕಮಿಂಗ್ ಫ್ರಮ್? ದ ಚೀಪ್ ಗೋಲ್ಡ್ ವಿಚ್ ಇಸ್ ಬಾಟ್ ಇನ್ ದುಬೈ, which is coming into India, bypassing the custom, it shows you are avoiding the duty. ಆ ಡ್ಯೂಟಿ ಡಿಫರೆನ್ಸ್ ಅಲ್ಲಿ ದುಡ್ಡು ಆಗ್ತಕ್ಕಂಥ ವ್ಯವಹಾರ ಇದು. ಸೊ ದುಬೈದವರು ಅಫಿಷಿಯಲಿ ನೀವು ಎಷ್ಟನ್ನ ಖರೀದಿ ಮಾಡಿ ಕೊಡ್ತಾರೆ, ದುಬೈದವ್ರದ್ದು ಏನು ಇನ್ವಾಲ್ವ್ಮೆಂಟ್ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಎನಿ ಗೌರ್ಮೆಂಟ್ ಇಫ್ ಯು ಬೈ ಗೋಲ್ಡ್, ಇಲ್ಲಿಂದ ನೀವು ಗೋಲ್ಡ್ ಖರೀದಿ ಮಾಡೋದ್ರ ಇದಕ್ಕೇನು ತೊಂದರೆ ಇದೆ? ರಾಜ್ಯ ಸರ್ಕಾರಕ್ಕೆ ನಮ್ಮ ದೇಶಕ್ಕೆ ಏನು ನುಕ್ಸಾನ ಇಲ್ಲ. ಇಲ್ಲಿ ನೀವು ಅಫಿಷಿಯಲಿ ಖರೀದಿ ಮಾಡಿ ನೀವು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಡಿಕ್ಲೇರ್ ಮಾಡಬೇಕಾಗತ್ತೆ, ಅಲ್ಲಿ ಕಾನೂನು ಹಂಗಿದ್ರೆ. ನೀವು ದುಬೈನಲ್ಲಿ ಖರೀದಿ ಮಾಡತಕ್ಕಂಥ ವಿಷಯ ಏನಂತಂದ್ರೆ, ವೆನ್ ಯು ಆರ್ ಇಂಪೋರ್ಟಿಂಗ್ ಟು ಎನಿ ಎಸ್ಪೆಷಲಿ ಕಂಟ್ರಿ ಲೈಕ್ ಇಂಡಿಯಾ, ನಮ್ದು ಕಸ್ಟಮ್ಸ್ ಇದೆ. ಆ ಕಸ್ಟಮ್ಸ್ ನ ಡ್ಯೂಟಿನ ಪಾಸ್ ಮಾಡಿದ್ರೆ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ. 10-15 ಕೆಜಿ ಗೋಲ್ಡ್ ತರತಕ್ಕಂಥ ಉದ್ದೇಶ ಏನು? ಅಲ್ಲಿ ಕಮ್ಮಿಗೆ ಸಿಗುತ್ತೆ, ಇಲ್ಲಿ ಬಂದು ಮಾರಿದ್ರೆ ಆ ಮಾರ್ಜಿನ್ ಪ್ರಾಫಿಟ್ ನಲ್ಲಿ ಪ್ರಾಫಿಟ್ ಆಗ್ತಕ್ಕಂಥದ್ದು ಈ ವ್ಯವಹಾರದಲ್ಲಿ. ಸೊ ಇಲ್ಲಿ ದುಬೈದಾಗ ಏನು ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ. ದುಬೈ ಗವರ್ಮೆಂಟ್ ನೀನ್ ಇನ್ನ 100 ಕೆಜಿ ತಗೊಂಡೋಗಿ ಕೊಡ್ತಾರೆ. ಅದಕ್ಕೆ ಆಸ್ ಲಾಂಗ್ ಎಸ್ ಯು ಆರ್ ಬೈಯಿಂಗ್ ಬಿಸ್ಕೆಟ್ಸ್ ವಿತ್ ಲೀಗಲ್, ಅಲ್ಲಿ ಎಲ್ಲಿ ಕಳ್ತನ ಮಾಲ್ ಸಿಗಲ್ಲ ನನ್ನ ಪ್ರಕಾರ. ಅದು ತಗೊಂಡ್ಬಂದ್ಬಿಟ್ಟು ಇಲ್ಲಿ ಈ ಕಸ್ಟಮ್ಸ್ ಅವಾಯ್ಡ್ ಮಾಡಿರ್ತಕ್ಕಂಥ ಕೇಸ್ ಇದೆ. ಅದು ಓದಿದೀನಿ ನಾನು, ಏನಕ್ಕಂತ ನನ್ನ ಮಾಹಿತಿ ಇಲ್ಲ. ಹೋಮ್ ಮಿನಿಸ್ಟರ್ ನಾನು ಮಾತನಾಡಿ ನಿಮಗೆ ಬಿಸ್ಕೆಟ್ಸ್ ಇದೆಯಲ್ಲ, ಇಫ್ ಯು ಆರ್ ಗೆಟಿಂಗ್ ಇಟ್ ಫ್ರಮ್ ದುಬೈ, ದೇ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಬಿಕಾಸ್ ಯು ಗಾಟ್ ಅ ಬಿಲ್. ಇದ್ರಾಗ ಏನಾಗಿದೆ, ಅಥೆಂಟಿಕೇಟೆಡ್ಲಿ ಇಫ್ ಯು ಬಾಟ್ ಗೋಲ್ಡ್ ಫ್ರಮ್ ದುಬೈ, ಅಥೆಂಟಿಕೇಟೆಡ್ ಆಗಿ ನೀವು ಗೋಲ್ಡ್ ಖರೀದಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ದುಬೈ ಏರ್ಪೋರ್ಟ್ ನಾಗ 20-50 ಕೆಜಿ ಖರೀದಿ ಮಾಡಿ ಕೊಡ್ತಾರೆ. ಇಲ್ಲಿ ಕಸ್ಟಮ್ಸ್ ಯಾಕೆ ಬೈಪಾಸ್ ಮಾಡ್ತಾರೆ, ನೀವು ಅದನ್ನ ಡ್ಯೂಟಿ ಕಟ್ಟಬೇಕಾಗುತ್ತೆ. ವೇರ್ ಇಸ್ ದ ಮನಿ ಕಮಿಂಗ್ ಫ್ರಮ್? ದ ಚೀಪ್ ಗೋಲ್ಡ್ ವಿಚ್ ಇಸ್ ಬಾಟ್ ಇನ್ ದುಬೈ, which is coming into India, bypassing the custom, it shows you are avoiding the duty. ಆ ಡ್ಯೂಟಿ ಡಿಫರೆನ್ಸ್ ಅಲ್ಲಿ ದುಡ್ಡು ಆಗ್ತಕ್ಕಂಥ ವ್ಯವಹಾರ ಇದು. ಸೊ ದುಬೈದವರು ಅಫಿಷಿಯಲಿ ನೀವು ಎಷ್ಟನ್ನ ಖರೀದಿ ಮಾಡಿ ಕೊಡ್ತಾರೆ, ದುಬೈದವ್ರದ್ದು ಏನು ಇನ್ವಾಲ್ವ್ಮೆಂಟ್ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಎನಿ ಗೌರ್ಮೆಂಟ್ ಇಫ್ ಯು ಬೈ ಗೋಲ್ಡ್, ಇಲ್ಲಿಂದ ನೀವು ಗೋಲ್ಡ್ ಖರೀದಿ ಮಾಡೋದ್ರ ಇದಕ್ಕೇನು ತೊಂದರೆ ಇದೆ? ರಾಜ್ಯ ಸರ್ಕಾರಕ್ಕೆ ನಮ್ಮ ದೇಶಕ್ಕೆ ಏನು ನುಕ್ಸಾನ ಇಲ್ಲ. ಇಲ್ಲಿ ನೀವು ಅಫಿಷಿಯಲಿ ಖರೀದಿ ಮಾಡಿ ನೀವು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಡಿಕ್ಲೇರ್ ಮಾಡಬೇಕಾಗತ್ತೆ, ಅಲ್ಲಿ ಕಾನೂನು ಹಂಗಿದ್ರೆ. ನೀವು ದುಬೈನಲ್ಲಿ ಖರೀದಿ ಮಾಡತಕ್ಕಂಥ ವಿಷಯ ಏನಂತಂದ್ರೆ, ವೆನ್ ಯು ಆರ್ ಇಂಪೋರ್ಟಿಂಗ್ ಟು ಎನಿ ಎಸ್ಪೆಷಲಿ ಕಂಟ್ರಿ ಲೈಕ್ ಇಂಡಿಯಾ, ನಮ್ದು ಕಸ್ಟಮ್ಸ್ ಇದೆ. ಆ ಕಸ್ಟಮ್ಸ್ ನ ಡ್ಯೂಟಿನ ಪಾಸ್ ಮಾಡಿದ್ರೆ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ. 10-15 ಕೆಜಿ ಗೋಲ್ಡ್ ತರತಕ್ಕಂಥ ಉದ್ದೇಶ ಏನು? ಅಲ್ಲಿ ಕಮ್ಮಿಗೆ ಸಿಗುತ್ತೆ, ಇಲ್ಲಿ ಬಂದು ಮಾರಿದ್ರೆ ಆ ಮಾರ್ಜಿನ್ ಪ್ರಾಫಿಟ್ ನಲ್ಲಿ ಪ್ರಾಫಿಟ್ ಆಗ್ತಕ್ಕಂಥದ್ದು ಈ ವ್ಯವಹಾರದಲ್ಲಿ. ಸೊ ಇಲ್ಲಿ ದುಬೈದಾಗ ಏನು ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ. ದುಬೈ ಗವರ್ಮೆಂಟ್ ನೀನ್ ಇನ್ನ 100 ಕೆಜಿ ತಗೊಂಡೋಗಿ ಕೊಡ್ತಾರೆ. ಅದಕ್ಕೆ ಆಸ್ ಲಾಂಗ್ ಎಸ್ ಯು ಆರ್ ಬೈಯಿಂಗ್ ಬಿಸ್ಕೆಟ್ಸ್ ವಿತ್ ಲೀಗಲ್, ಅಲ್ಲಿ ಎಲ್ಲಿ ಕಳ್ತನ ಮಾಲ್ ಸಿಗಲ್ಲ ನನ್ನ ಪ್ರಕಾರ. ಅದು ತಗೊಂಡ್ಬಂದ್ಬಿಟ್ಟು ಇಲ್ಲಿ ಈ ಕಸ್ಟಮ್ಸ್ ಅವಾಯ್ಡ್ ಮಾಡಿರ್ತಕ್ಕಂಥ ಕೇಸ್ ಇದೆ. ಅದು ಓದಿದೀನಿ ನಾನು, ಏನಕ್ಕಂತ ನನ್ನ ಮಾಹಿತಿ ಇಲ್ಲ. ಹೋಮ್ ಮಿನಿಸ್ಟರ್ ನಾನು ಮಾತನಾಡಿ ನಿಮಗೆ